Praise the Lord, everyone. ದೇವರಿಗೆ ಸ್ತೋತ್ರ ಉಂಟಾಗಲಿ. We wish you all a Merry Christmas. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇವೆ. On this beautiful blessed day, Christ the Savior was born for us. ಇಂತಹ ದಿನಗಳಲ್ಲಿ ಯೇಸು ಸ್ವಾಮಿ ನಮಗಾಗಿ ಒಬ್ಬ ರಕ್ಷಕನು ಜನಿಸಿದನು. And this Lord was born to take out all our fears. ಈ ದೇವರು ನಮ್ಮ ಎಲ್ಲರ ಭಯಗಳನ್ನು ನೀಗಿಸಲು ಆತನು ಜನಿಸಿದನು. He was born to give us a great joy. ನಮ್ಮ ಎಲ್ಲರಿಗೂ ಒಂದು ಪರಿಪೂರ್ಣವಾದ ಸಂತೋಷ, ಉನ್ನತವಾದ ಸಂತೋಷವನ್ನು ಕೊಡಲು ಆತನು ಜನಿಸಿದನು. This happiness and joy is not only for a particular religion or a group of people. ಈ ಒಂದು ಸಂತೋಷ, ಈ ಒಂದು ಸಮಾಧಾನ ಬರೀ ಯಾರೋ ಒಬ್ಬರಿಗೆ ಒಬ್ಬ ಒಂದು ಪಂಗಡಕ್ಕೆ ಮಾತ್ರವಲ್ಲ, But all the people which has breath. ಪ್ರತಿಯೊಬ್ಬರು ಶ್ವಾಸವುಳ್ಳ ಎಲ್ಲರಿಗೂ ಸಹ ಈ ಒಂದು ಸಮಾಧಾನ ಸಂತೋಷವನ್ನು ಕೊಡಲು ಆತನು ಜನಿಸಿದ್ದಾನೆ. That is what Luke chapter 2 verses 10 and 11 says. ಇದೇ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11 ವಚನ ಈ ರೀತಿಯಾಗಿ ಹೇಳುತ್ತಿದೆ. Today in this Christmas season, the Lord says us He is going to take out all our fears because He is going to fill our life with great joy. ಈ ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ದೇವರು ಎಲ್ಲಾ ನಮ್ಮ ಪರಿಸ್ಥಿತಿಗಳಲ್ಲೂ ಸಹ ಒಂದು ಉನ್ನತವಾದ ಸಂತೋಷವನ್ನ, ಸಮಾಧಾನವನ್ನ ಆತನು ದಯಪಾಲಿಸಲು ಕೊಡಲು ಆತನು ಶಕ್ತನಾಗಿದ್ದಾನೆ. We on this festive season spread this good news to the people, saying that a Savior was born for us. ಈ ಹಬ್ಬದ ದಿನಗಳಲ್ಲಿ ನಾವು ಸಹ ಇತರರಿಗೆ ಈ ಒಂದು ಶುಭ ಸಮಾಚಾರವನ್ನು ಹೇಳಲು ಯೇಸು ಸ್ವಾಮಿ ನಮಗೋಸ್ಕರ ಜನಿಸಿದಾನೆ ಎಂಬುದಾಗಿ ತಿಳಿಸಲು ನಮ್ಮನ್ನು ಒಪ್ಪಿಸಿಕೊಡೋಣವೇ. And let us proclaim that the glory to the God has been born on this day. ದೇವರ ಒಂದು ಮಹಿಮೆ ಇಂತಹ ದಿನಗಳಲ್ಲಿ ನಮಗಾಗಿ ಜನಿಸಿದೆ ಎಂಬುದಾಗಿ, ಉನ್ನತವಾಗಿ ಎಂಬುದಾಗಿ ನಾವು ಹೇಳನವೇ, ಮಾತನಾಡನವೇ. That the Lord's peace and goodwill was born on this Christmas. ದೇವರ ಸಂತೋಷ, ಸಮಾಧಾನ, ಆತನ ಕೊಡುಗೆ ನಮಗಾಗಿ ಹಬ್ಬದ ದಿನಗಳಲ್ಲಿ ಜನಿಸಿದೆ ಎಂಬುದಾಗಿ ಮಾತನಾಡನವೇ. Let this festive season be a Christ-centered festive and not a worldly festive season. ಈ ಹಬ್ಬದ ದಿನಗಳಲ್ಲಿ ಕ್ರಿಸ್ತನನ್ನ ಮಧ್ಯಸ್ಥನಾಗಿಟ್ಟು ನಾವು ಆಚರಿಸೋಣ. ಲೌಕಿಕವಾಗಿ ಅಲ್ಲ, ಕ್ರಿಸ್ತನನ್ನೇ ಉನ್ನತವಾಗಿ ಇಟ್ಟು ಈ ಹಬ್ಬದ ದಿನಗಳನ್ನು ನಾವು ಆಚರಿಸೋಣ ಪ್ರಿಯರೇ. See that through us there be a great joy to the people who don't know Christ. See that we proclaim this good news, saying that a Savior was born to save us. ನೋಡಿ, ಈ ದಿನಗಳಲ್ಲಿ ಕ್ರಿಸ್ತನು ನಮಗಾಗಿ ಜನಿಸಿದ್ದಾನೆ, ಕ್ರಿಸ್ತನು ನಮ್ಮನ್ನು ರಕ್ಷಿಸಲು ಜನಿಸಿದ್ದಾನೆ, ಜನರ ಕಷ್ಟಗಳಿಂದ ಪರಿಹಾರಗಳನ್ನು ಕೊಡಲು ಆತನು ಜನಿಸಿದ್ದಾನೆ ಎಂಬುದನ್ನು ಇತರರಿಗೆ ಹೇಳಲು ತೋರಿಸುವಂಥ ಒಂದು ಹಬ್ಬವನ್ನು ನಾವು ಆಚರಿಸೋಣವೇ ಪ್ರಿಯರೇ. We pray that this Christmas add more joy, peace and a goodwill towards you and your family. ನಾವು ಪ್ರಾರ್ಥಿಸುತ್ತೇವೆ, ಈ ಕ್ರಿಸ್ಮಸ್ ನಮ್ಮ ಕುಟುಂಬಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಒಂದು ಉನ್ನತವಾದ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಕೊಡುವಂತ ಹಾಗೆ ನಾವು ಪ್ರಾರ್ಥಿಸುತ್ತೇವೆ. We once again wish you all a Merry Christmas and a Happy New Year. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾವು ತಿಳಿಸುತ್ತೇವೆ. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.